ಶ್ರೀ ಮಹಾಗಣಪತೆ ನಮಃ. ಶ್ರೀ ಸರಸ್ವತಿಯೇ ನಮಃ. ಶ್ರೀಪಾದವಲ್ಲಭ ನರಸಿಂಹ ಸರಸ್ವತಿ ಶ್ರೀ ಗುರು ದತ್ತಾತ್ರೇಯಾಯ ನಮಃ. ಹನುಮಂತನು ವಿಮಾನವನ್ನು ನೋಡ್ತಾ ಇದ್ದಾನೆ, ರಾವಣ ಭವನವನ್ನು ನೋಡ್ತಾ ಇದ್ದಾನೆ ಅಂದ್ಕೊಂಡ್ವಲ್ಲ. ಆ ವಿಮಾನ ಭೂಸ್ಪರ್ಶವಿಲ್ಲ ಅಂತ ಅಂದ್ಕೊಂಡ್ವಲ್ಲ. ಅಂತಹ ಸುಂದರವಾದ ವಿಮಾನ ಮನಸ್ಸಂಕಲ್ಪದಿಂದ ನಡೆಯುತ್ತೆ ಅಂತ ಅಂದ್ಕೊಂಡಿವಲ್ಲ. ಮನಸ್ಸನ್ನು ಸಂಕಲ್ಪ ಮಾಡಿಕೊಂಡ್ರೆ ಸಾಕು, ವಿಮಾನ ಎಲ್ಲಿಗೆ ಬೇಕೋ ಅಲ್ಲಿಗೆ ಹೋಗ್ತಾ ಇತ್ತು. ಇಂತಹ ಏರ್ಪಾಡುಗಳ ಜೊತೆಗೆ ರಾಕ್ಷಸೆಯರ ಸೈನ್ಯವನ್ನು ಕಾವಲಿರಿಸಿಕೊಂಡು ಒಳಗಡೆ ತಾನು ಮಾತ್ರ ಸುಖ ಭೋಗಗಳಲ್ಲಿ ತೇಲಾಡ್ತಾ ಇದ್ದ. ಇದರ ಜೊತೆಗೆ ಭೂತಗಣಗಳು ಹೋಗ್ತಾ ಇವೆ. ಎಲ್ಲೂ ಭೂಸ್ಪರ್ಶ ಆಗದೆ ಇರತಕ್ಕಂಥ ಭೂತಗಣಗಳು ಅದನ್ನು ಹೊತ್ಕೊಂಡು ಒಂದು ಸ್ಪ್ರಿಂಗ್ ಥರ ಇವೆ, ಎಲ್ಲ ಸ್ಪ್ರಿಂಗು. ಆ ಸ್ಪ್ರಿಂಗ್ಗಳೇ ಭೂತಗಣಗಳು ಅಂತ ಹೇಳ್ಬೋದೇನೋ. ಅಷ್ಟು ದೊಡ್ಡ ಭವನವನ್ನು ಎತ್ಕೊಂಡಿವೆ. ಭೂತಗಣಗಳಿಗೆ ಊಟ ಬೇಡ, ತಿಂಡಿ ಬೇಡ, ನಿದ್ರೆ ಬೇಡ ಅಲ್ಲ. ಅವಕ್ಕೆ ಬರೀ ಅಷ್ಟೇ ಕೆಲಸವೇ ಸಾಕು ಅವಕ್ಕೆ. ಆ ರೀತಿ ಎತ್ಕೊಂಡಿದೆ. ಕಣ್ಣಿಗೆ ಕಾಣದೇ ಇರತಕ್ಕಂಥ ಮಿಷನ್ ಆಗಿ ಆಗಿರುವಂಥ ಭೂತಗಣಗಳಂತ ಹೇಳ್ತಾರೆ. ಇದು ಸಾಲದು ಅಂತ ಇವನು ಎಕ್ಸ್ಟ್ರಾ ಸೆಕ್ಯೂರಿಟಿ ಅಂದರೆ ಬೇರೆ ರಾಕ್ಷಸರನ್ನು ಸುತ್ತು ಇರಿಸಿದ್ದಾನೆ. ಅದು ಸಾಲದು ಅಂತ ಅಂದ್ಬಿಟ್ಟು ಅದಕ್ಕೆ ಭೂಮಿ ಮೇಲೆ ಕಟ್ಟಿರ್ತಕ್ಕಂತಹ ಭವನಗಳ ಮಧ್ಯದಲ್ಲಿದ್ದಾನೆ. ಅದರಲ್ಲೂ ಸುತ್ತು ಕಂದಕ ಬೇರೆ ಇದೆ, ಸಮುದ್ರ. ಅದಕ್ಕೆ ಸಮುದ್ರವನ್ನು ಹತ್ತಿರ ಇಟ್ಕೊಂಡಿದ್ದಾನೆ. ಸುತ್ತು ಸಮುದ್ರವೇ ತಾನೆ. ಇಷ್ಟಕ್ಕೂ ಲಂಕಾಪಟ್ಟಣವೇ, ಲಂಕಾ ದ್ವೀಪವೇ ಸಮುದ್ರದ ಮಧ್ಯದಲ್ಲಿದೆ. ಅಷ್ಟದಿಕ್ಪಾಲಕರ ಭವನಗಳಲ್ಲೂ ಇರದಂತಹ ವೈಭವ ಇಲ್ಲಿ ಎದ್ದು ಕಾಣ್ತಾ ಇದೆ. ಯಾವತ್ತೋ ಚಿಕ್ಕ ವಯಸ್ಸಲ್ಲಿ ಎಗರೋಗಿ ನೋಡ್ಕೊಂಡು ಬಂದಿದ್ದ ಅಷ್ಟದಿಕ್ಪಾಲಕರ ಭವನಗಳನ್ನು ಹನುಮಂತನು. ಅಲ್ಲೂ ಕೂಡ ಈ ರೀತಿಯಾದಂತಹ ಒಂದು ಸೌಕರ್ಯ ಇರಲಿಲ್ಲ. ಮಾಯೆ ಈ ಮನೆಗೆ ಮಾತ್ರ ಇದೆ. ಪ್ರತಿಯೊಂದು ಕೊಠಡಿಯಲ್ಲೂ ಕೂಡ ವಿಚಿತ್ರವಾದ ಆಶ್ಚರ್ಯಕರವಾದ ದೃಶ್ಯಗಳು ಕಾಣ್ತಾ ಇದ್ವು. ಇನ್ನು ವರ್ಣನೆ ಮಾಡೋಕ್ಕೆ ಸಾಧ್ಯವೇ? ಇಷ್ಟೊತ್ತು ಭವನದ ವರ್ಣನೆ ಆಯಿತು, ಇನ್ನು ಭವನದ ಒಳಗಿರ್ತಕ್ಕಂಥ ವರ್ಣನೆ ಅಪಾರವಾದಂಥ. ಇನ್ನೂ ತುಂಬ ಉತ್ಸಾಹ ಇದೆ ಸ್ವಾಮಿಗೆ. ಒಳಗೆ ಹೋಗಬೇಕು ನಾನು, ನೋಡಬೇಕು ನಾನು ಅಂತ. ಅಲ್ಲೆಲ್ಲ ಇಂದ್ರಜಿತ್ ಅವ್ರದ್ದೆಲ್ಲ ನೋಡ್ಕೊಂಡು ಬಂದ. ಕುಂಭಕರ್ಣ ಸಿಕ್ಕಾಪಟ್ಟೆ ಮಲಗಿದ್ದಾನೆ. ಅದನ್ನು ಆಮೇಲೆ ಹೇಳ್ತೀನಿ ಕತೆ. ಏನು ಹೇಳ್ತೀರಿ ಕತೆ ಬಿಡಿ ಆಮೇಲೆ. ಈಗ ರಾವಣನ ಕತೆ ಹೇಳ್ತಾ ಇದ್ದೀವಿ. ನೋಡ್ತಾ ಇದ್ದಾನೆ ಒಳಗಡೆ ಅನೇಕ ಕಡೆ ಸುಂದರವಾದ ಹೆಂಗಸರು ನಿದ್ರಾಸ್ಥಿತಿಯಲ್ಲಿ ಕಾಣಿಸ್ತಾ ಇದ್ದರು. ಎಲ್ಲರೂ ನಿದ್ದೆ ಮಾಡ್ತಿದ್ದಾರೆ ಅಲ್ಲಿ. ಆ ಭವನದಲ್ಲಿ ಎಲ್ಲರೂ ಕೂಡ ಹನುಮಂತನ ಪ್ರತಿಯೊಂದನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾನೆ. ಆ ಭವನದಲ್ಲಿ ಅನೇಕ ಮದ್ಯಶಾಲೆಗಳು, ನಾಟ್ಯಶಾಲೆಗಳು, ಪಾಕಶಾಲೆಗಳು, ಭೋಜನ ಶಾಲೆಗಳು ಕಂಡವು. ಅಂಗಡಿ ಬೀದಿ ಬೀದಿನೇ ಇದೆ. ನಾವು ಯಾವುದಾದ್ರು ಏರ್ಪೋರ್ಟ್ಗೆ ಹೋದರೆ ಮಾರ್ಕೆಟ್ಗೆ ಹೋಗಬೇಕಾಗಿಲ್ಲ. ಅಂಥ ಮಾರ್ಕೆಟೆಲ್ಲ ನಾವು ಏರ್ಪೋರ್ಟಾ ಅಥವಾ ಮಾರ್ಕೆಟ್ಗೆ ಬಂದಿದ್ದೀವಿ ಅನಿಸ್ಬಿಡುತ್ತೆ ನಮಗೆ. ಕೆಲವು ಕಡೆ ತುಂಬ ಕಡೆ ಇವೆ ಅದೇ ಥರ. ಅತ್ಯಂತ ಸೌಕರ್ಯಕರವಾಗಿ ಪ್ರಯಾಣಿಕರಿಗೆ ಸೌಕರ್ಯವಾಗಲಿ ಅಂತ ಎರಡನೇ ದೃಷ್ಟಿ ಪ್ರಯಾಣಿಕರಿಂದ ಕೊನೆಯಲ್ಲಿರ್ತಕ್ಕಂಥ ಹಣ ಎಲ್ಲ ಪೂರ್ತಿ ಎಲ್ಲ ಹಾಕ್ಕೊಂಬಿಟ್ಟು ಇವ್ರ ಜೋಬಿಗೆ ತುಂಬಿಕೊಂಬಿಟ್ಟು ಅವ್ರದ್ದು ಖಾಲಿ ಕೈನಲ್ಲಿ ಮನೆಗೆ ಕಳಿಸೋಣ. ಗೋವಿಂದ ಗೋವಿಂದ ಆಕರ್ಷಣೆ ಆಗುತ್ತೆ. ಮನೆಗಳೇ ಆ ಅಂಗಡಿಗಳು ನೋಡಿದಾಗ ಅದು ತೊಗೋಬೇಕು ಅನಿಸುತ್ತೆ. ಕೆಲಸಕ್ಕೆ ಬರದೇ ಹೋದರೂ ತೊಗೊಂಡೋಗಿ ಮನೇಲಿ ಬಿಸಾಕ್ತೀವಿ ನಾವು, ಕೆಟ್ಟೋಗುತ್ತೆ. ಆದರೂ ಕೂಡ ತೊಗೋಬೇಕು ಅನಿಸುತ್ತೆ. ಅದು ಹೊಸದಾಗಿ ಕಾಣಿಸುತ್ತೆ, ತುಂಬ ಸಿಸ್ಟಮ್ಮು ಅಂತ ಅನ್ನುತ್ತೆ. ಅದು ಬೇರೆ ಯಾರು ರೆಕಮೆಂಡೇಷನ್ ಮಾಡ್ತಾರೆ, ಪಕ್ಕದಲ್ಲಿರೋರು ತೊಗೋಬೇಕು ಅಂತಾರೆ. ಕೊನೆ ದುಡ್ಡಿದ್ದೆಲ್ಲ ಭಿಕ್ಷಕರಿಗಾರು ಹಾಕೋದು ಬಿಟ್ಬಿಟ್ಟು ಆ ಅಂಗಡಿಗೆ ಹಾಕ್ಬಿಟ್ಟು ಎಲ್ಲ ಎತ್ಕೊಂಡು ಹೋಗ್ತೀವಿ. ನೀವು ಮಾಡ್ತಾರೆ ಎಷ್ಟೋ ಜನ. ಅದಕ್ಕೆ ವಿಮಾನಗಳಲ್ಲಿ ಪ್ರಯಾಣ ಮಾಡ್ತಕ್ಕಂಥವರಿಗೆ ಬೀದಿಗೆ ಹೋಗಬೇಕಾಗೇ ಇಲ್ಲ. ಹಾಗೆ ರಾವಣನ ಭವನದಲ್ಲಿ
ಬೀದಿ ಬೀದಿನೇ ಇದೆ, ಅದಕ್ಕೆ ಯಾರೂ ಬೀದಿಗೆ ಬರ್ತಾ ಇಲ್ಲ. ಈ ರಾಕ್ಷಸರೊಬ್ಬರು ಅಲ್ಲಲ್ಲೇ ಇದ್ದಾರಲ್ಲ. ಜೈ ಗುರುದತ್ತ, ಶ್ರೀ ಗುರುದತ್ತ.